ಅನಂತ್ನಾಗ್ ತುಂಬಾನೇ ಸ್ಪೆಷಲ್ ಆಗಿದ್ದಾರೆ. ಇವರ ಅಭಿನಯ ತುಂಬಾನೇ ಸಹಜ ಅನ್ಸುತ್ತೆ. ಆಯಾ ಚಿತ್ರಗಳ ಪಾತ್ರವೇ ಆಗಿಬಿಡ್ತಾರೆ. ರಂಗಭೂಮಿ ಹಿನ್ನೆಲೆಯಿಂದಲೇ ಬಂದ ಅನಂತ್ನಾಗ್ ಅವರು ಈ ಒಂದು ಸಹಜ ಅಭಿನಯವನ್ನ ಕರಗತ ಮಾಡಿಕೊಂಡಿದ್ದಾರೆ. ಹಾಗಾಗಿಯೇ ಇವರು ಆಯಾ ಪಾತ್ರವಾಗಿ ನಮಗೆ ಕಾಣಿಸ್ತಾರೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಲ್ಲಿ ಸ್ಮರಣ ಶಕ್ತಿ ಕಳೆದುಕೊಂಡ ವ್ಯಕ್ತಿಯಾಗಿಯೇ ಕಾಣಿಸ್ತಾರೆ. ಮುಂಗಾರು ಮಳೆ ಚಿತ್ರದಲ್ಲಿ ಕಿವಿ ಕೇಳದ ವ್ಯಕ್ತಿಯಾಗೇ ಕಾಣಿಸ್ತಾರೆ. ಪ್ಲಸ್ ಚಿತ್ರದಲ್ಲಿ ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಾರೆ. KGF ಚಿತ್ರದಲ್ಲಿ ಖಡಕ್ ಧ್ವನಿಯ ಪತ್ರಕರ್ತನಾಗಿ ಕಾಣಿಸ್ತಾರೆ. ಇನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಪಾತ್ರಗಳಿವೆ. ಇವರ ಜನ್ಮದಿನದ ಹಿನ್ನೆಲೆಯಲ್ಲಿ ಇವರ ಬಗೆಗಿನ ಕೆಲವು ಸಿನಿಮಾಗಳ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಅನಂತ್ನಾಗ್ ಅವರು ಫಿಟ್ ಆಗಿದ್ದಾರೆ, ಫೈನ್ ಆಗಿದ್ದಾರೆ. ವಯಸ್ಸು 77 ಆಗಿದೆ. ಆದರೆ ಇವರ ಚಾರ್ ಮಾತ್ರ ಕಡಿಮೆ ಆಗಿಲ್ಲ. ಎಲ್ಲರಿಗೂ ಈಗಲೂ ಇಷ್ಟ ಆಗ್ತಾರೆ. ಗ್ರೇ ಹೇರ್ ಲುಕ್ಕಲ್ಲಿಯೇ ಇರ್ತಾರೆ. ತಲೆಗೆ ಬಣ್ಣ ಹಚ್ಕೊಳ್ಳೋದಿಲ್ಲ. ತಮ್ಮ ಸಹಜತೆ ಏನಿದೆಯೋ ಅದನ್ನೇ ಮೇಂಟೈನ್ ಮಾಡಿಕೊಂಡೇ ಬಂದಿದ್ದಾರೆ. ಅನಂತ್ನಾಗ್ ಅವರ ಸಿನಿಮಾಗಳಲ್ಲಿ KGF ಚಿತ್ರ ತುಂಬಾನೇ ಇಷ್ಟ ಆಗುತ್ತೆ. ತಮ್ಮ ಆಳವಾದ ಧ್ವನಿಯಲ್ಲಿಯೇ ಈ ಚಿತ್ರದಲ್ಲಿ ಇವರು ಅಭಿನಯಿಸಿದ್ರು. ರಾಕಿ ಬಾಯ್ ಜೀವನದ ಸತ್ಯಗಳನ್ನ ಪತ್ರಕರ್ತ ಆನಂದ್ ಆಗಿಯೇ ಹೇಳ್ತಾ ಹೋಗ್ತಾರೆ. ಅದನ್ನ ಮಾಳ್ವಿಕಾ ಅವಿನಾಶ್ ಕೇಳ್ತಾ ಹೋಗ್ತಾರೆ. ಈ ಒಂದು ದೃಶ್ಯವೇ ಚಿತ್ರದಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾ ಡೈರೆಕ್ಟರ್ ಹೇಮಂತ್ ರಾವ್ ಈ ಚಿತ್ರದಲ್ಲಿ ವೆಂಕಬೋರಾವ್ ಅನ್ನುವ ಪಾತ್ರ ಬರೆದಿದ್ರು. ಅದನ್ನ ಅನಂತ್ನಾಗ್ ನಿರ್ವಹಿಸಿದ್ರು. ನಿಜಕ್ಕೂ ಈ ಒಂದು ಪಾತ್ರ ಎಲ್ಲರಿಗೂ ಕಣ್ಣು ತೆರೆಸುವಂತೆಯೇ ಇತ್ತು. ವಯಸ್ಸಾದ ಮೇಲೆ ವ್ಯಕ್ತಿ ಅದೆಷ್ಟು ಬದಲಾಗ್ತಾನೆ, ಇನ್ನಷ್ಟು ಕಷ್ಟಪಡ್ತಾನೆ ಅನ್ನೋದು ತಿಳಿಯುತ್ತೆ. ಅದರಲ್ಲೂ ಆಲ್ಝೈಮರ್ಸ್ದಂತಹ ಮರುವಿನ ಕಾಯಿಲೆ ಇರೋ ವ್ಯಕ್ತಿ ಏನೆಲ್ಲ ಸಮಸ್ಯೆ ಎದುರಿಸ್ತಾನೆ ಅನ್ನೋದು ತಿಳಿಯುತ್ತೆ. ಈ ಚಿತ್ರದಲ್ಲಿ ಅನಂತ್ನಾಗ್ ನಿಜಕ್ಕೂ ಎಲ್ಲರ ಹೃದಯ ಗೆದ್ದೇ ಬಿಟ್ರು. ಅನಂತ್ನಾಗ್ ಚಿತ್ರ ಜೀವನದಲ್ಲಿ ದಿ ಬೆಸ್ಟ್ ಸಿನಿಮಾಗಳಲ್ಲಿ ಈ ಚಿತ್ರವೂ ಇದೆ ಅಂತಲೇ ಹೇಳ್ಬೋದು. ಕವಲುದಾರಿ ಸಿನಿಮಾದಲ್ಲಿ ಅನಂತ್ನಾಗ್ ನಿವೃತ್ತ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ರು. ಈ ಪಾತ್ರಕ್ಕೂ ಜೀವ ತುಂಬಿದ್ರು. ಮುತ್ತಣ್ಣ ಅನ್ನೋ ಹೆಸರಿನ ಈ ಪಾತ್ರವು ಹೆಚ್ಚು ಇಷ್ಟ ಆಗೋ ರೀತಿನೇ ಇತ್ತು. ಇಡೀ ಚಿತ್ರದಲ್ಲಿ ಇದು ವಿಶೇಷವಾಗಿ ಕಾಣಿಸಿತ್ತು. ಅನಂತ್ನಾಗ್ ತಮ್ಮ ಚಿತ್ರ ಜೀವನದಲ್ಲಿ ಹೊಸ ರೀತಿಯ ಪಾತ್ರಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಮುಂಗಾರು ಮಳೆಯಲ್ಲಿ ಕಿವಿ ಕೇಳಿಸದ ನಿವೃತ್ತ ಮಿಲಿಟರಿ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಪ್ಲಸ್ ಚಿತ್ರದಲ್ಲಿ ತುಂಬಾನೇ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಹೀಗೆ ತಮ್ಮ ವಿಭಿನ್ನ ಮತ್ತು ಸಹಜ ಪಾತ್ರಗಳ ಮೂಲಕವೇ ಜನರ ಹೃದಯದಲ್ಲಿರೋ ಅನಂತ್ನಾಗ್ ಅವರಿಗೆ ಈ ವರ್ಷ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ಅಂತಲೇ ಹೇಳ್ಬೋದು.